ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಿನ್ನೆ ಬಾಗಲಕೋಟೆಯಲ್ಲಿ ಆಲಮಟ್ಟಿ ಹಿನ್ನೀರು ಅಂದರೆ ಕೃಷ್ಣಾ ನದಿ ನೀರಿನ ಆಲಮಟ್ಟಿ ಹಿನ್ನೀರಿನಲ್ಲಿ ಕಳೆದ 35 ವರ್ಷಗಳಿಂದ ತನ್ನ 1 ಎಕರೆ 19 ಗುಂಟೆ ಜಾಗವನ್ನು ಕೊಟ್ಟು ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂಥ ಹಿರಿಯ ಜೀವಿಗೆ ಹೇಗೆ ರಿಪಬ್ಲಿಕ್ ಕನ್ನಡ ಆಸರೆಯಾಗಿ ನಿಲ್ತು ಅಂದ್ರೇನು? 35 ಲಕ್ಷ ಬಂದ್ಬಿಡ್ತಾ? ಬರುತ್ತೆ, ಬರಲೇಬೇಕು. ಅದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ನಿಮ್ಗೆ ಗೊತ್ತಲ್ಲ, ಒಮ್ಮೆ ಸುದ್ದಿಯನ್ನು ಅಂತಿಮ ಹಂತದವರೆಗೆ ತಗೊಂಡು ಹೋಗಿ ಅದಕ್ಕೊಂದು ಇತಿಶ್ರೀ ಆಡೋ ತನಕ ನಾವು ಬಿಡೋದಿಲ್ಲ. ಅದರ ಬಗ್ಗೆ ಬಹಳ ಅತ್ಯದ್ಭುತವಾದ ಸುದ್ದಿಯನ್ನು ಇವತ್ತು ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಲೋಕ ಕಚೇರಿಗೆ ಮಾಜಿ ಆಯುಕ್ತ ಹಾಜರ, ಮಾಧ್ಯಮಗಳ ಕ್ಯಾಮೆರಾ ಕಂಡು ಉರಿದು ಬಿದ್ದ ನಟೇಶ್. ಇತ್ತ ಧ್ರುವ ಕುಮಾರ್ ಕಾಂತರಾಜ್ಗೂ ನೋಟಿಸ್. ಪಶ್ಚಿಮ ಘಟ್ಟದಲ್ಲಿ ಆಪರೇಷನ್ ನಕ್ಸಲ್, ಕಬ್ಬಿನಾಲೆಯಲ್ಲಿ ಮುಂದುವರೆದ ಕೊಂಬಿಂಗ್. ಕಾರ್ಯಾಚರಣೆ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಮಂತ್ರಾಲಯ, ರಾಯರ ಮಠವು ವಕ್ಫ್ ಬೋರ್ಡ್ ಅಂತೆ. ಸಿಎಂ ಇಬ್ರಾಹಿಂ ಹೇಳಿಕೆಗೆ ಸಿಡಿದದ್ದ ಭಕ್ತರು. ನಾಳೆ ಸುಬುಧೇಂದ್ರ ತೀರ್ಥರ ಸುದ್ದಿಗೋಷ್ಠಿ. ಬಿಪಿಎಲ್ ಕಾರ್ಡ್ದಾರರಿಗೆ ಕಾದಿದೆಯಾ ಶಾಕ್? 10 ಲಕ್ಷ ಬಿಪಿಎಲ್ ಸರ್ಜರಿಗೆ ಸರ್ಕಾರ ತಯಾರಿ. ಸರ್ಕಾರಿ ನೌಕರರು, ಆದಾಯ ಹೆಚ್ಚಿರೋರಿಗೆ ಪಕ್ಕಾ ಶಾಕ್. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಿನ್ನೆ ಬಾಗಲಕೋಟೆಯಲ್ಲಿ ಆಲಮಟ್ಟಿ ಹಿನ್ನೀರು ಅಂದರೆ ಕೃಷ್ಣಾ ನದಿ ನೀರಿನ ಆಲಮಟ್ಟಿ ಹಿನ್ನೀರಿನಲ್ಲಿ ಕಳೆದ 35 ವರ್ಷಗಳಿಂದ ತನ್ನ 1 ಎಕರೆ 19 ಗುಂಟೆ ಜಾಗವನ್ನು ಕೊಟ್ಟು ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂಥ ಹಿರಿಯ ಜೀವಿಗೆ ಹೇಗೆ ರಿಪಬ್ಲಿಕ್ ಕನ್ನಡ ಆಸರೆಯಾಗಿ ನಿಲ್ತು ಅಂದ್ರೇನು? 35 ಲಕ್ಷ ಬಂದ್ಬಿಡ್ತಾ? ಬರುತ್ತೆ, ಬರಲೇಬೇಕು. ಅದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ನಿಮ್ಗೆ ಗೊತ್ತಲ್ಲ, ಒಮ್ಮೆ ಸುದ್ದಿಯನ್ನು ಅಂತಿಮ ಹಂತದವರೆಗೆ ತಗೊಂಡು ಹೋಗಿ ಅದಕ್ಕೊಂದು ಇತಿಶ್ರೀ ಆಡೋ ತನಕ ನಾವು ಬಿಡೋದಿಲ್ಲ. ಅದರ ಬಗ್ಗೆ ಬಹಳ ಅತ್ಯದ್ಭುತವಾದ ಸುದ್ದಿಯನ್ನು ಇವತ್ತು ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಲೋಕ ಕಚೇರಿಗೆ ಮಾಜಿ ಆಯುಕ್ತ ಹಾಜರ, ಮಾಧ್ಯಮಗಳ ಕ್ಯಾಮೆರಾ ಕಂಡು ಉರಿದು ಬಿದ್ದ ನಟೇಶ್. ಇತ್ತ ಧ್ರುವ ಕುಮಾರ್ ಕಾಂತರಾಜ್ಗೂ ನೋಟಿಸ್. ಪಶ್ಚಿಮ ಘಟ್ಟದಲ್ಲಿ ಆಪರೇಷನ್ ನಕ್ಸಲ್, ಕಬ್ಬಿನಾಲೆಯಲ್ಲಿ ಮುಂದುವರೆದ ಕೊಂಬಿಂಗ್. ಕಾರ್ಯಾಚರಣೆ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಮಂತ್ರಾಲಯ, ರಾಯರ ಮಠವು ವಕ್ಫ್ ಬೋರ್ಡ್ ಅಂತೆ. ಸಿಎಂ ಇಬ್ರಾಹಿಂ ಹೇಳಿಕೆಗೆ ಸಿಡಿದದ್ದ ಭಕ್ತರು. ನಾಳೆ ಸುಬುಧೇಂದ್ರ ತೀರ್ಥರ ಸುದ್ದಿಗೋಷ್ಠಿ. ಬಿಪಿಎಲ್ ಕಾರ್ಡ್ದಾರರಿಗೆ ಕಾದಿದೆಯಾ ಶಾಕ್? 10 ಲಕ್ಷ ಬಿಪಿಎಲ್ ಸರ್ಜರಿಗೆ ಸರ್ಕಾರ ತಯಾರಿ. ಸರ್ಕಾರಿ ನೌಕರರು, ಆದಾಯ ಹೆಚ್ಚಿರೋರಿಗೆ ಪಕ್ಕಾ ಶಾಕ್.